ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನನ್ನ ಟೀಕಿಸಿ ಸ್ವಾಗತ ಕೋರಿ ಬಿಜೆಪಿಗರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಕೆಆರ್ಎಸ್ಗೆ ಇವತ್ತು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಇದನ್ನ ಟೀಕಿಸಿದ್ದಾರೆ. ಸಾವಿರಾರು ಕೋಟಿ ಮೂಡ ಆಸ್ತಿ ಲಪಟಾಯಿಸಿದ್ದಾರೆ. ಬಾಗಿನ ಬಿಡಲು ಬರ್ತಿರುವಂತಹ ಸಿಎಂಗೆ ಸ್ವಾಗತ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಬಿಜೆಪಿ ಫೇಸ್ಬುಕ್ ಪೇಜ್ನಲ್ಲಿ ಈ ಪೋಸ್ಟ್ ಅನ್ನು ಮಾಡಲಾಗಿದೆ. ಮೂಡ ಆಸ್ತಿ ಲಪಟಾಯಿಸಿದ ಸಿಎಂಗೆ ಸ್ವಾಗತ, ವಾಲ್ಮೀಕಿ ಹಗರಣ, ಮೂಡ ಹಗರಣದ ಕಳಂಕಿತ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅಂತ ಹೇಳಿ ಕಿಡಿಯನ್ನ ತಾರ್ತಾ ಇದ್ದಾರೆ ಪೋಸ್ಟ್ ಮಾಡಿ. ಬಿಜೆಪಿಗರು ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅರ್ಪಣೆ ಆಗ್ತಾ ಇದೆ ಅನ್ನುವಂತಹ ಕಿಡಿಯನ್ನ ಕಾರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಮೈಸೂರಿನ ಮೂಡ ಹಗರಣದ ನಡುವೆ ಇದ್ದಂತಹ ಜಿಲ್ಲೆಯ ಕಾವೇರಿ ನದಿಗೆ ಬಾಗಿನವನ್ನ ಅರ್ಪಿಸುವುದಕ್ಕೆ ಬರ್ತಿರುವಂತಹ ಮುಖ್ಯಮಂತ್ರಿ ಅವರಿಗೆ ಸ್ವಾಗತ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಹಗರಣಗಳ ಕುರಿತಾಗಿ ಟೀಕೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಗರಣಗಳನ್ನ ಮಾಡಿರುವಂತಹ ಸಿಎಂ ಅವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಕಾವೇರಿ ನದಿಗೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನನ್ನ ಟೀಕಿಸಿ ಸ್ವಾಗತ ಕೋರಿ ಬಿಜೆಪಿಗರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಕೆಆರ್ಎಸ್ಗೆ ಇವತ್ತು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಇದನ್ನ ಟೀಕಿಸಿದ್ದಾರೆ. ಸಾವಿರಾರು ಕೋಟಿ ಮೂಡ ಆಸ್ತಿ ಲಪಟಾಯಿಸಿದ್ದಾರೆ. ಬಾಗಿನ ಬಿಡಲು ಬರ್ತಿರುವಂತಹ ಸಿಎಂಗೆ ಸ್ವಾಗತ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಬಿಜೆಪಿ ಫೇಸ್ಬುಕ್ ಪೇಜ್ನಲ್ಲಿ ಈ ಪೋಸ್ಟ್ ಅನ್ನು ಮಾಡಲಾಗಿದೆ. ಮೂಡ ಆಸ್ತಿ ಲಪಟಾಯಿಸಿದ ಸಿಎಂಗೆ ಸ್ವಾಗತ, ವಾಲ್ಮೀಕಿ ಹಗರಣ, ಮೂಡ ಹಗರಣದ ಕಳಂಕಿತ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ ಪೋಸ್ಟ್ ಮಾಡಿ. ಬಿಜೆಪಿಗರು ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅರ್ಪಣೆ ಆಗ್ತಾ ಇದೆ ಅನ್ನುವಂತಹ ಕಿಡಿಯನ್ನ ಕಾರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಮೈಸೂರಿನ ಮೂಡ ಹಗರಣದ ನಡುವೆ ಇದ್ದಂತಹ ಜಿಲ್ಲೆಯ ಕಾವೇರಿ ನದಿಗೆ ಬಾಗಿನವನ್ನ ಅರ್ಪಿಸುವುದಕ್ಕೆ ಬರ್ತಿರುವಂತಹ ಮುಖ್ಯಮಂತ್ರಿ ಅವರಿಗೆ ಸ್ವಾಗತ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಹಗರಣಗಳ ಕುರಿತಾಗಿ ಟೀಕೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಗರಣಗಳನ್ನ ಮಾಡಿರುವಂತಹ ಸಿಎಂ ಅವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಕಾವೇರಿ ನದಿಗೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನನ್ನ ಟೀಕಿಸಿ ಸ್ವಾಗತ ಕೋರಿ ಬಿಜೆಪಿಗರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಕೆಆರ್ಎಸ್ಗೆ ಇವತ್ತು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಇದನ್ನ ಟೀಕಿಸಿದ್ದಾರೆ. ಸಾವಿರಾರು ಕೋಟಿ ಮೂಡ ಆಸ್ತಿ ಲಪಟಾಯಿಸಿದ್ದಾರೆ. ಬಾಗಿನ ಬಿಡಲು ಬರ್ತಿರುವಂತಹ ಸಿಎಂಗೆ ಸ್ವಾಗತ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಬಿಜೆಪಿ ಫೇಸ್ಬುಕ್ ಪೇಜ್ನಲ್ಲಿ ಈ ಪೋಸ್ಟ್ ಅನ್ನು ಮಾಡಲಾಗಿದೆ. ಮೂಡ ಆಸ್ತಿ ಲಪಟಾಯಿಸಿದ ಸಿಎಂಗೆ ಸ್ವಾಗತ, ವಾಲ್ಮೀಕಿ ಹಗರಣ, ಮೂಡ ಹಗರಣದ ಕಳಂಕಿತ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ ಪೋಸ್ಟ್ ಮಾಡಿ. ಬಿಜೆಪಿಗರು ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅರ್ಪಣೆ ಆಗ್ತಾ ಇದೆ ಅನ್ನುವಂತಹ ಕಿಡಿಯನ್ನ ಕಾರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಮೈಸೂರಿನ ಮೂಡ ಹಗರಣದ ನಡುವೆ ಇದ್ದಂತಹ ಜಿಲ್ಲೆಯ ಕಾವೇರಿ ನದಿಗೆ ಬಾಗಿನವನ್ನ ಅರ್ಪಿಸುವುದಕ್ಕೆ ಬರ್ತಿರುವಂತಹ ಮುಖ್ಯಮಂತ್ರಿ ಅವರಿಗೆ ಸ್ವಾಗತ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಹಗರಣಗಳ ಕುರಿತಾಗಿ ಟೀಕೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಗರಣಗಳನ್ನ ಮಾಡಿರುವಂತಹ ಸಿಎಂ ಅವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಕಾವೇರಿ ನದಿಗೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನನ್ನ ಟೀಕಿಸಿ ಸ್ವಾಗತ ಕೋರಿ ಬಿಜೆಪಿಗರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಕೆಆರ್ಎಸ್ಗೆ ಇವತ್ತು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಇದನ್ನ ಟೀಕಿಸಿದ್ದಾರೆ. ಸಾವಿರಾರು ಕೋಟಿ ಮೂಡ ಆಸ್ತಿ ಲಪಟಾಯಿಸಿದ್ದಾರೆ. ಬಾಗಿನ ಬಿಡಲು ಬರ್ತಿರುವಂತಹ ಸಿಎಂಗೆ ಸ್ವಾಗತ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಬಿಜೆಪಿ ಫೇಸ್ಬುಕ್ ಪೇಜ್ನಲ್ಲಿ ಈ ಪೋಸ್ಟ್ ಅನ್ನು ಮಾಡಲಾಗಿದೆ. ಮೂಡ ಆಸ್ತಿ ಲಪಟಾಯಿಸಿದ ಸಿಎಂಗೆ ಸ್ವಾಗತ, ವಾಲ್ಮೀಕಿ ಹಗರಣ, ಮೂಡ ಹಗರಣದ ಕಳಂಕಿತ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ.
ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ ಪೋಸ್ಟ್ ಮಾಡಿ. ಬಿಜೆಪಿಗರು ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂಥದ್ದು. ಕಳಂಕಿತ ಸಿಎಂರಿಂದ ಪವಿತ್ರ ಕಾವೇರಿಗೆ ಬಾಗಿನ ಅರ್ಪಣೆ ಆಗ್ತಾ ಇದೆ ಅನ್ನುವಂತಹ ಕಿಡಿಯನ್ನ ಕಾರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಮೈಸೂರಿನ ಮೂಡಾ ಹಗರಣದ ನಡುವೆ ಇದ್ದಂತಹ ಜಿಲ್ಲೆಯ ಕಾವೇರಿ ನದಿಗೆ ಬಾಗಿನವನ್ನ ಅರ್ಪಿಸುವುದಕ್ಕೆ ಬರ್ತಿರುವಂತಹ ಮುಖ್ಯಮಂತ್ರಿ ಅವರಿಗೆ ಸ್ವಾಗತ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಹಗರಣಗಳ ಕುರಿತಾಗಿ ಟೀಕೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಗರಣಗಳನ್ನ ಮಾಡಿರುವಂತಹ ಸಿಎಂ ಅವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಕಾವೇರಿ ನದಿಗೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.